ನಾವು ರೈತ ಬಾಂಧವರಿಗೆ ನಮಸ್ಕಾರ. ನಾವು ಬೆಂಗಳೂರಿಂದ MMB ಕಂಪನಿಯಿಂದ ಬಂದಿದ್ದೀವಿ. ಮೈಕ್ರೋಬಿಯಲ್ ಮೈನಿಂಗ್ ಬಯೋಟೆಕ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಈಗ ನಾವು ಲಕ್ಷ್ಮಿ ಆಗ್ರೋ ಮಂಜು ಅವರ ಅಂಗಡಿಗೆ ಬಂದಿದ್ದೀವಿ, ಬಾಗಲೂರು. ಇಬ್ಬರು ಸುಮಾರು ಒಂದು 15 ವರ್ಷದಿಂದ ಅಲ್ವಾ ಸರ್ ನೀವು ಅಂಗಡಿ? 10 ವರ್ಷದಿಂದ ಅಂಗಡಿ ಇದು ಮಾಡಿದ್ದಾರೆ. ನಮ್ಮ ಪ್ರಾಡಕ್ಟ್ 1 ಲೀಟರ್ ಬಾಟ್ಲ್ ಟ್ರೈ ಗ್ರೀನು ನೆಮೆಟೆಕ್ಸ್ ಅಂತೆಲ್ಲ ಬರ್ತಾ ಇತ್ತು, ಅದೆಲ್ಲ ಇವರು ಸೇಲ್ ಮಾಡಿದ್ದಾರೆ. ಸುಮಾರು ಒಂದು 6 ವರ್ಷದಿಂದ ನಮ್ಮ ಕಂಪ್ನಿ ಓಪನ್ ಆದಾಗಿಂದ ಇವರು ಆರ್ಗಾನಿಕ್ ಪ್ರಿಯರು. ಆರ್ಗಾನಿಕ್ ಅಂದರೆ ತುಂಬ ಇಷ್ಟ ಇವ್ರಿಗೆ. ನಾವು ಡಿಸ್ಕಷನ್ ಮಾಡಿದಾಗ ಹೇಳ್ತಾರೆ, ಸರ್ ತುಂಬ ಪ್ರಾಬ್ಲಮ್ಸ್ ಇದೆ, ಭೂಮಿ ಎಲ್ಲ ಗಿಡ ಹೋಗೋದು, ವೈರಸ್ಸು, ಬ್ಯಾಕ್ಟೀರಿಯಾ, ಕೊಳೆಯೋ ರೋಗ ಎಲ್ಲ ಬರ್ತಾ ಇದೆ ಸರ್, ಗಿಡ ಬೆಳೆನೇ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಬಟ್ ಆದ್ರೂ ರೈತರು ತುಂಬ ಜನ ಇದಕ್ಕೆ ಮೈಕ್ರೋಬ್ಸ್ ಅಂದ್ರೆ ಏನಂತ ಗೊತ್ತಿಲ್ಲ. ಜೀವಾಣು ಇದ್ಮೇಲೆ ಬೆಳೆ ಬೆಳೆಯೋಕ್ಕಾಗೋದು. ಭೂಮಿ ಫಲವತ್ತತೆ ಆಗ್ಬೇಕಂದ್ರೂ ಜೀವಾಣು ಬೇಕು, ಜೀವಾಣುವಿಂದನೇ ಎಲ್ಲ ಅಂತ ರೈತರಿಗೆ ಗೊತ್ತಿಲ್ಲ ಪಾಪ. ಗೊಬ್ಬರ ಹಾಕಿದ್ರೆ ಬರುತ್ತೆ ಅಂದ್ಕೊಳ್ತಾರೆ ರೈತರು, ಅದು ತುಂಬ ರಾಂಗ್. ಅದು ಜೀವಾಣು ಪ್ಲಸ್ ಈ ಕೊಟ್ಟಿಗೆ ಗೊಬ್ಬರನೂ ಬೇಕು, ಮತ್ತೆ ಕೆಮಿಕಲ್ ಫರ್ಟಿಲೈಸರು ಬೇಕು, NPK ಮೈಕ್ರೋ ನ್ಯೂಟ್ರೆಂಟು ಬೇಕು. ಇದರಿಂದ ಎಲ್ಲ ರೈತರು ಏನು ಮಾಡ್ತಾರೆ ಅಂದರೆ ಪಕ್ಕದಲ್ಲಿ ಏನು ಮಾಡ್ತಾರೆ, ಅವ್ರೇನು ಮಾಡ್ತಾರೆ ಎಲ್ಲ ನೋಡಿಕೊಂಡು ಮಾಡೋದಷ್ಟೇ. ಯಾರು ಸ್ಕೂಲ್ಗೆ ಹೋಗಿ ಕಲ್ತ್ಕೊಂಡ್ಬಂದು ಮಾಡ್ತಾ ಇಲ್ಲ. ಅದರಿಂದ ಈ ಪ್ರತಿಯೊಬ್ಬ ರೈತನು ಈಗ ಎಲ್ಲಿ ಬರ್ತಾರೆ, ಈ ಪೆಸ್ಟಿಸೈಡ್ಸ್ ಅಂಗಡಿಗೆ ಬರ್ತಾರೆ. ಈ ಪರಿಕರ ಮಾರಾಟಗಾರರು, ಕೃಷಿ ಪರಿಕರ ಮಾರಾಟಗಾರರು ಅಂಗಡಿಗೆ ಬರ್ತಾರೆ. ಇವರು ಗೈಡ್ ಈ ಥರ ಮಾಡಿ ಅಂದಾಗ ಇವರು ಗೈಡೆನ್ಸ್ ತಗೊಂಡೋಗಿ ಮಾಡೋರು ಇದ್ದಾರೆ. ಈಗ ಇವ್ರು ಹೇಳೋ ಪ್ರಕಾರ ನಮಗೆ ನಿಮ್ಮ ಮೈಕ್ರೋಬ್ಸ್ ತುಂಬ ಚೆನ್ನಾಗಿದೆ ಸರ್, ಆದರೂ ರೈತರು ತುಂಬ ಕೇಳ್ತಾ ಇಲ್ಲ. ನಾವು ಕೊಟ್ಟಿರೋರಂತೂ ರಿಪೀಟ್ ಯೂಸ್ ಮಾಡ್ತಾ ಇದ್ದಾರೆ. ಈಗ 2-3 ವರ್ಷದಿಂದ ಕೆಲವು ಸುಮಾರು ಫಾರ್ಮರ್ಸು ಅವರೇ ಬಂದು ರಿಪೀಟ್ ತಗೊಂಡು ಹೋಗ್ತಾ ಇದ್ದಾರೆ. ಹಾಗೆ ಇನ್ನೊಂದು ಏನಾಗ್ತಾ ಇದೆ ಅಂದರೆ, ಇವರು ಬೇರೆ ಕಡೆಯಿಂದ ಹುಡ್ಕೊಂಡು ಬರ್ತಾ ಇದ್ದಾರೆ ಇವ್ರ ಅಂಗಡಿಗೆ. ಏನು ಸರ್ ಯಾರು ಬಂದು ಕೇಳ್ತಾನೆ ಇರ್ತಾರೆ ನಿಮ್ಮ ಪ್ರಾಡಕ್ಟ್ನ ಅಂತ ಹೇಳ್ತಾರೆ. ಯಾಕಂದರೆ ನೋಡಿ, ಇಲ್ಲಿ ನಾವು ಕಸ್ಟಮರ್ ಕೇರ್ ನಂಬರ್ ಕೊಟ್ಟಿದ್ದೀವಿ, ಮತ್ತು ಯೂಟ್ಯೂಬ್ ಇದೆ ನಮ್ಮದು MMB ಬಯೋ ಅಗ್ರಿ ಅಂತ, ಹಾಗೆ ಫೇಸ್ಬುಕ್ಕೂ ಇದೆ MMB ಬಯೋ ಅಗ್ರಿ ಅಂತ. ಅದನ್ನು ನೋಡಿಕೊಂಡು ನಮಗೆ ಕಂಪ್ನಿಗೆ ಕಾಲ್ ಮಾಡ್ತಾರೆ. ಕಂಪ್ನಿಗೆ ಕಾಲ್ ಮಾಡಿದಾಗ ನಾವು ಇವ್ರ ಅಡ್ರೆಸ್ ಕೊಡ್ತೀವಿ. ಬಾಗಲೂರಿಗೆ ಹೋಗಿ ಈ ಏರಿಯಾದಲ್ಲಿ ಯಾರೇ ಬರಲಿ ಇವ್ರ ಅಡ್ರೆಸ್ ಕೊಡ್ತೀವಿ, ಇಲ್ಲಿ ಬಂದು ತಗೊಂಡು ಹೋಗ್ತಾರೆ. ಮತ್ತು ಇವರು ಇನ್ನೊಂದು ಏನಂದರೆ, ಪ್ರತಿಯೊಬ್ಬರು ಇದರಿಗೂ ಹೇಳಿಕೊಡ್ತಾರೆ, ಇದು ಮಾಡಿದ್ರೆ ನಿಮ್ಗೆ ಈ ಥರ ಅನುಕೂಲ ಆಗುತ್ತೆ, ಇದು ಸಮಗ್ರ ಕೃಷಿಯಲ್ಲಿ ಮಾಡ್ಬೋದು, ಇದು ನಿಮ್ಮ ಮಣ್ಣಿನ ಆರೋಗ್ಯ ಚೆನ್ನಾಗಿರುತ್ತೆ, ಮತ್ತು ಬೇರಿನ ಆರೋಗ್ಯ ಚೆನ್ನಾಗಿರುತ್ತೆ, ಕೊಳೆ ರೋಗ ಬರೋದಿಲ್ಲ, ವೈರಸ್ ಬರೋದಿಲ್ಲ, ಬ್ಯಾಕ್ಟೀರಿಯಾ ಬರೋದಿಲ್ಲ, ಈಲ್ಡ್ ಚೆನ್ನಾಗಿ ಬರುತ್ತೆ. ಮತ್ತು ನೀವು ಕೊಟ್ಟಿರ್ತಕ್ಕಂಥ ಗೊಬ್ಬರನ ತೆಗೆದುಬಿಟ್ಟು ಗಿಡಕ್ಕೆ ಕೊಡುತ್ತೆ ಇದು ಜೀವಾಣು. ಇವರು ಸ್ವತಃ ಕೃಷಿ ಮಾಡ್ತಾರೆ, ಇವ್ರ ತೋಟಕ್ಕೂ ಯೂಸ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಮತ್ತು ಈ ಖರ್ಚು ಕಡಿಮೆ, ಸ್ಪ್ರೇಗಳು ಕೂಡ ತುಂಬ ಕಡಿಮೆ. ಈಗ 10 ಸ್ಪ್ರೇ ಕೊಡುವಾಗ 6 ಸ್ಪ್ರೇ ಕೊಟ್ಟರೆ ಬೆಳೆ ಆಗ್ಬಿಡುತ್ತೆ. ಅದು 3, 4, 5 ಕಾಂಬಿನೇಷನ್ ಮಾಡಿ ಕೊಡ್ತಾ ಇದ್ದಾರೆ. ಅದೆಲ್ಲ ಇವರು ತುಂಬ ಅವಾಯ್ಡ್ ಮಾಡಿ 1-2 ಮಾತ್ರ ಕೊಡ್ತಾರೆ ಕಾಂಬಿನೇಷನ್ನು. ಈ ಯಾವುದೇ ಒಬ್ಬ ರೈತ ಇಲ್ಲಿ ಬಂದಾಗ ಯಾಕೆ ಅನುಕೂಲ ಆಗುತ್ತೆ ಅವ್ರಿಗೆ ಅಂದರೆ, ಇವ್ರಿಗೆ ಎಷ್ಟು ನಾಲೆಡ್ಜ್ ಇರುತ್ತೋ ಈ ನಾಲೆಡ್ಜ್ ಅವ್ರಿಗೆ ಹಂಚ್ಕೊಂಡಾಗ ಮಾತ್ರ ರೈತ ಒಳ್ಳೆ ಬೆಳೆ ಬೆಳಿಬೋದು ಮತ್ತು ಸಫಲ ಆಗ್ತಾನೆ. ರೈತ ಪ್ರತಿಯೊಂದು ಬೆಳೆಯಲ್ಲೂ ದುಡ್ಡು ಮಾಡ್ಬೋದು ಅವನು. ಆ ನಿಟ್ಟಿನಲ್ಲಿ ಈ ಮೈಕ್ರೋಬ್ಸ್ ಜೀವಾಣು ಬಗ್ಗೆ ಇವ್ರಿಗೆ ತುಂಬ ಚೆನ್ನಾಗಿ ಅರಿವಿದೆ. ಮತ್ತು ಇವ್ರ ಅನಿಸಿಕೆಯನ್ನು ನಾವು ಕೇಳೋಣ, ಗ್ರಾಹಕರು ಯಾವ ಥರ ಸ್ಪಂದಿಸ್ತಾರೆ, ಎಷ್ಟು ಅವೇರ್ನೆಸ್ ಹುಟ್ಟಿದೆ. ಇವ್ರು ಹೇಳೋ ಪ್ರಕಾರ ಈಗ 50 ವರ್ಷದಿಂದ ಭೂಮಿ ಎಲ್ಲ ಹಾಳಾಗ್ಬಿಟ್ಟಿದೆ ಸರ್, ಈಗ ರೆಡಿ ಮಾಡಬೇಕಂದ್ರೆ ಇನ್ನೂ 20 ವರ್ಷ ಬೇಕು, ನಿಧಾನಕ್ಕೆ ನಾವು ಕನ್ವರ್ಟ್ ಮಾಡಬೇಕು ಇದನ್ನ ಅಂತ ಹೇಳ್ತಾರೆ. ಅದೇ ರೀತಿ ಇವ್ರ ಅನಿಸಿಕೆ, ಇವ್ರು ಮಾಡ್ತಾ ಇದ್ದಾರಲ್ವಾ, ಇವ್ರ ಅನಿಸಿಕೆ ಕೇಳೋಣ. ಸರ್, ಈಗ ಹಿಂಗೆ ಗೇರ್ ಸಿಸ್ಟಮ್ ಅಂತ ನಾವು ಕೊಟ್ಟಿದ್ದೀವಿ, ನೀವೀಗ ರೈತರಿಗೆ ಯಾವ ಥರ ಗೈಡ್ ಮಾಡ್ತೀರಾ ನೀವು ಇದ್ರ ಬಗ್ಗೆ? ಇದು ಗಿಡ ನೆಟ್ಟಿದ 1 ವಾರದ ನಂತರ ಫಸ್ಟ್ ಗೇರ್ 1, ಆಮೇಲೆ ಇನ್ನೊಂದು ವಾರ ಬಿಟ್ಟು ಗೇರ್ 2, ಆಮೇಲೆ ಇನ್ನೊಂದು ವಾರ ಆದ್ಮೇಲೆ ಗೇರ್ 3. ಇದು ನಡುವಿನಲ್ಲಿ ಬಂದ್ಬಿಟ್ಟು ಒಂದು 4 kg ಇಂದ 5 kg ಗೊಬ್ಬರ, ಸ್ವಲ್ಪ ನ್ಯೂಟ್ರಿಷನ್,
ಇದು ಹಾಕಿ ಡ್ರಿಪ್ ಅಲ್ಲಿ ಬಿಡೋದು ಮಾಡ್ಬೋದು, ಇಲ್ಲ ಅಂದ್ರೆ ಗಿಡಕ್ಕೂ ಅಟ್ಟಿದ್ರೇನು ಡ್ರೆಂಚಿಂಗ್ ಮಾಡಿದ್ರೇನು ಒಳ್ಳೆ ರಿಸಲ್ಟ್ ಬರುತ್ತೆ. ಓಕೆ. ಮತ್ತೆ ಈಗ ನೀವು ಕೊಟ್ಟಿದ್ದೀರಲ್ವಾ, ಈಗ ಸಾವಿರಾರು ಜನಕ್ಕೆ ಮಾರಿದ್ದೀರಾ ನೀವು, ತಿಂಗಳಿಗೆ ಒಂದು 4 ಲಕ್ಷ ಬಿಸ್ನೆಸ್ ಕೊಡ್ತಾರೆ ನಮಗೆ. ಸುಮಾರು 1000 ಜನಗಳಿಗೆ ಮಾರಿದ್ದೀರಾ, ಅವ್ರ ಫೀಡ್ಬ್ಯಾಕ್ ಏನಿದೆ ನಿಮಗೆ? ಇಲ್ಲ, ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳ್ತಾರೆ, ಕಲರ್ ಚೆನ್ನಾಗಿ ಬರ್ತಾ ಇದೆ ಅಂತಾರೆ, ಚಿಗುರು ಎಲ್ಲ ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳ್ತಾರೆ. ಭೂಮಿಯಲ್ಲಿ ಎರೆಹುಳು ಇದು ಡೆವಲಪ್ಮೆಂಟ್ ಇದು. ಆದ್ರೆ ಇದು ಮಂಚಿಂಗ್ ಶೀಟ್ ಎಲ್ಲ ಹಾಕಿದ್ರೆ ಅದ್ರನ್ನ ಮಣ್ಣು ತೆಗೆದು ಬೇರು ಬಿಳಿ ಬೇರು ಬಂದಿರುತ್ತೆ, ಬಿಳಿ ಬೇರೆಲ್ಲ ಜಾಸ್ತಿ ಬೇರೆ ಬಂದಿರುತ್ತೆ, ಫುಲ್ ಬೇರ್ ಬಂದಿರುತ್ತೆ. ಬೇರ್ ಬಂದಾಗ ಗಿಡ ಚೆನ್ನಾಗಾಗುತ್ತೆ, ರೋಗ ಚೆನ್ನಾಗಾಗುತ್ತೆ, ಆಮೇಲೆ ರೋಗ ಕೂಡ ಕಮ್ಮಿನೇ. ಈಗ ಬೀನ್ಸ್ಗೆಲ್ಲ ಕೊಟ್ಟಿದ್ದೀರಲ್ಲ, ಏನ್ ಹೇಳ್ತಾರೆ ರೈತರು? ಬೀನ್ಸ್ ಇವಾಗ ಈಲ್ಡ್ ಕಮ್ಮಿ. ಇದಕ್ಕೆ ಬಂದು ಗೇರ್ 1, ಗೇರ್ 2, ಗೇರ್ 3, ಗೇರ್ 4, ಗೇರ್ 5 ಯೂಸ್ ಮಾಡಿರೋದು ಬಂದು ಸ್ವಲ್ಪ ಇನ್ನು 2-3 ಇಳುವರಿ ಜಾಸ್ತಿನೇ ಬರ್ತಾ ಇದೆ, ಕೊಯ್ಲು ಜಾಸ್ತಿ ಬರ್ತಾ ಇದೆ. ಇದು ಯೂಸ್ ಮಾಡಿರೋದು ಈಲ್ಡ್ ಬಂದಿಲ್ಲ, ಬೆಳೆದು ಚೆನ್ನಾಗಿ ಈಲ್ಡ್ ಕಮ್ಮಿನೇ ಬರ್ತಾ ಇದೆ. ಮತ್ತೆ ಗಿಡ ಸಾಯೋದೆಲ್ಲ ಹೆಂಗ್ ಕಂಟ್ರೋಲ್ ಆಗ್ತಾ ಇದೆ? ಇದರಲ್ಲಿ ಸಾಯೋದು ಎಲ್ಲ ಕಮ್ಮಿ. ಇದರಲ್ಲಿ ನೆಮ್ಟೋಡ್ಸ್ ಕಂಟ್ರೋಲ್ ಚೆನ್ನಾಗಿ ಬರ್ತಾ ಇದೆ. ಅದು ನೆಮ್ಟೆಕ್ಸ್ ಇದೆ, ಅದು ನೆಮ್ಟೆಕ್ಸ್ ಬಿಡೋದ್ರಿಂದ ರಿಸಲ್ಟ್ ಚೆನ್ನಾಗಿ ಬರ್ತಾ ಇದೆ. ಮತ್ತೆ ಈಗ ನಿಮ್ಗೆ ಈಗ ದೇವಸ್ಥಾನಕ್ಕೆ ಜನ ಏನಕ್ಕೆ ಹೋಗ್ತಾರೆ? ದೇವ್ರು ನೋಡಕ್ ಹೋಗ್ತಾರೆ, ಏನಕ್ಕೆ ವರ ಕೇಳೋದಕ್ಕೆ ಹೋಗ್ತಾರೆ. ದೇವ್ರು ವರ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಬಟ್ ದೇವ್ರ ಹತ್ರ ಹೋಗ್ತಾರೆ. ಈಗ ನಿಮ್ಮ ಹತ್ರ ರೈತರು ಬಂದಾಗ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡ್ ಬರ್ತಾರೆ ನಿಮ್ಮ ಹತ್ರ, ನಮ್ಗೆ ಒಳ್ಳೇದಾಗುತ್ತೆ, ಈಗ ಈ ತರ ಒಳ್ಳೆ ಔಷಧಿ ಕೊಡ್ತಾರೆ, ಒಳ್ಳೆ ಗೈಡ್ ಮಾಡ್ತಾರೆ ಅಂತ ಬರ್ತಾರೆ. ಆವಾಗ ನಿಮ್ಗೆ ಏನ್ ಅನ್ಸುತ್ತೆ ರೈತರು ಇದು ಬಂದಾಗ? ನಾವು ಅವ್ರಿಗೆ ಯೂಸ್ ಆಗೋ ತರ ನಾವು ಒಳ್ಳೆ ರೀತಿಯ ಇದನ್ನ ನಾವು ಅವ್ರಿಗೆ ತಿಳುವಳಿಕೆ ಹೇಳಿ ಸ್ವಲ್ಪ ಬೆಳೆ ಚೆನ್ನಾಗಿ ಬೆಳವಣಿಗೆ ಬರೋ ತರ ಕೊಡ್ತೀರ. ಹೌದು, ಕೊಟ್ಟಾಗ ನಿಮ್ಮ ಹೆಸರು ಬೆಳೆಯುತ್ತೆ, ನಿಮ್ ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ಇದಾಗುತ್ತೆ. ಈಗ ನೀವು ಸುಮಾರು ಕಡೆಯಿಂದ ಬರ್ತಾ ಇದ್ದಾರಲ್ವಾ, ನಿಮ್ಗೆ ಬಿಸ್ನೆಸ್ ಇಂಪ್ರೂವ್ ಆಗಿದೆಯಾ ನಮ್ಮ ಪ್ರಾಡಕ್ಟ್ ಇಂದ? ಹೌದು, MMB ಇದು ಬೇಜಾನ್ ಜನ ಕಳ್ಕೊಂಡ್ ಬರ್ತಾ ಇದಾರೆ. ಇದು ಗೇರ್ 1, ಆಮೇಲೆ ಸುಪ್ರೀಮು, ಗ್ರೀನು, ನೆಮ್ಟೆಕ್ಸ್, ಅಟ್ಯಾಕ್ ಅಂದ್ಬಿಟ್ಟು ಒಂದು ಪಂಗಿ ಸೈಡ್, ಇದೆಲ್ಲ ಸುಪ್ರೀಂ ಕೊಟ್ಟಿದ್ದೀರಲ್ವಾ ಸರ್ ನೀವು? ಯಾವ ತರ ಇದಾಗಿದೆ ಅದು? ಸುಪ್ರೀಂ ಕೊಟ್ಟಿರೋದ್ರಿಂದ ರೋಗ ಕಂಟ್ರೋಲ್ ಆದ್ಮೇಲೆ ಟೊಮೊಟೊ ಮೇಲೆ ಚುಕ್ಕೆ ಬರುತ್ತಲ್ಲ, ಕಾಯಿ ಮೇಲೆ ಚುಕ್ಕೆ ಎಲ್ಲಾನು ಉದುರೋಗ್ತಾ ಇದೆ. ಇದರಲ್ಲಿ ಬಂದಿರೋದು ಕೂಡ ಉದುರೋಗ್ತಾ ಇದೆ. ರಿಸಲ್ಟ್ ಚೆನ್ನಾಗಿದೆ. ಓಕೆ ಸರ್, ತುಂಬಾ ಥ್ಯಾಂಕ್ಸ್. ರೈತರಿಗೆ ತುಂಬಾ ಇನ್ನೂ ಪ್ರತಿಯೊಂದು ರೈತರಿಗೂ ಈಗ ಟೊಮೆಟೊ, ಬೀನ್ಸು ಇಂಥ ಅವ್ರಿಗೆಲ್ಲನೂ ರೈತರಿಗೆ ಕೊಡಿ. ನೀವು ಕೊಟ್ಟಾಗ ಏನಾಗುತ್ತೆ ಅಂದ್ರೆ ಅದನ್ನ ತಗೊಂಡೋಗಿ ತಿಂದವ್ರು ಕೂಡ ಸೇಫ್ಟಿ ಆಗಿರ್ತಾರೆ. ಈಗ ಹಾರ್ಟ್ ಅಟ್ಯಾಕ್ಸು, ಈಗ ಟ್ಯಾಬ್ಲೆಟ್ಸ್ನೆಲ್ಲ ಜೋಬಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಜನ, ಆ ಪರಿಸ್ಥಿತಿ ಬಂದು ನಿಂತ್ಕೊಂಡಿದೆ. ಈಗ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೇಕಂದ್ರೆ ನೀವೇ ಮೂಲಕರ್ತರು, ನೀವು ನಿಮ್ಮಿಂದಲೇ ರೈತರು ಚೆನ್ನಾಗಾಗಬೇಕು. ನೀವು ಗೈಡ್ ಮಾಡಿರೋ ಪ್ರಕಾರ ನೀವು ತಗೊಂಡೋದಾಗ ಅವರು ಅದನ್ನು ಯೂಸ್ ಮಾಡಿದ್ಮೇಲೆ ಅದನ್ನು ತಗೊಂಡೋಗಿ ಮಾರ್ಕೆಟ್ಗೆ ಹಾಕಿದ್ಮೇಲೆ ಅದು ತಿಂದವರು ಅಷ್ಟೇ ರೋಗ ಮುಕ್ತವಾಗಿರ್ತಾರೆ. ಆ ನಿಟ್ಟಿನಲ್ಲಿ ನೀವೆಲ್ಲರಿಗೂ ಒಳ್ಳೆ ಅನುಕೂಲ ಮಾಡಿ ಇದನ್ನ ಪ್ರಚಾರ ಮಾಡಿ, ನಿಧಾನಕ್ಕೆ ಪ್ರಚಾರ ಮಾಡಿ, ಆದಷ್ಟು ತರಕಾರಿ ಬೆಳೆಗಳಿಗೆ ಕೊಡಿ. ರೋಸಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಇದೆ, ಎಲ್ಲ ಕಡೆ ಇದೆ. ಆದಷ್ಟು ಒಳ್ಳೇದು ಮಾಡೋಣ ನಾವು ಅಂತ ನಾವು ಹೇಳ್ತಾ ಮುಗಿಸ್ತಾ ಇದೀವಿ. ತುಂಬಾ ಧನ್ಯವಾದ, ನಮಸ್ಕಾರ. ನಮಗೆ ತುಂಬಾ ಕೋಆಪರೇಟ್ ಮಾಡ್ತಾ ಇದ್ದೀರಾ, ತುಂಬಾ ಥ್ಯಾಂಕ್ಸ್ ಸರ್.